ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ನವಿರಾದ ಮುನಿಸು ನೀ ನನಗಾಗಿ ಉಳಿಸು ಕರೆದರೆ ಹೆಸರ ಕಳಿಸುವೆ ಉಸಿರ ಇರು ಜೊತೆಯಾಗಿ ಹೀಗೆ ನಾ ಮರೆ ಆಗೋವರೆಗೆ ಕೊನೆವರೆಗೂ ಕಾಪಾಡು ಇದೇ ರೀತಿ ನನ್ನ ನೀ ನನಗಾದೆ ಬದುಕೋಕೆ ಹೊಸ ಕಾರಣ. ಕವಿತೆ ಕವಿತೆ ಹ್ಯಾಪಿ ವರಮಹಾಲಕ್ಷ್ಮಿ. ಹಾಯ್ ಮೈನವ್ರೆ, ಹ್ಯಾಪಿ ವರಮಹಾಲಕ್ಷ್ಮಿ. ಏನ್ ಧ್ರುವ, ನಾನ್ ನಿನಗ್ ವಿಶ್ ಮಾಡೀನಿ, ನೀ ನೋಡಿದ್ರ ಮೈನಾಗ್ ವಿಶ್ ಮಾಡ್ಲಿಕತ್ತಿಲ್ಲ, ನನಗ್ ಮಾಡುದ್ ಬಿಟ್ಟ. ಅಯ್ಯೋ, ಹ್ಯಾಪಿ ವರಮಹಾಲಕ್ಷ್ಮಿ ಮಮ್ಮ. ಹಾ ನಿಂಗೂ ಹ್ಯಾಪಿ ವರಮಹಾಲಕ್ಷ್ಮಿ. ನಿಮ್ಗೂ ಅಷ್ಟೇ ಧ್ರುವ ಅವ್ರೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಏನಮ್ಮ ಹಾಗ್ ನೋಡ್ತಾ ಇದ್ದೀರಾ? ಓಹೋ, ಸಾಹೇಬ್ರು ನಮಗ್ ಇನ್ವೈಟ್ ಮಾಡಿದ್ ನಿಮ್ಗೆ ಹೇಳೇ ಇಲ್ಲನ್ರಿ? ಇಲ್ಲ ಇಲ್ಲ. ಅಯ್ಯೋ, ಇವನ್ ಯಾವಾಗ್ಲೂ ಹೀಗೆ. ಅಯ್ಯೋ ಧ್ರುವ, ನಮಗ್ ಇನ್ವೈಟ್ ಮಾಡಿದ ಅವಾಗ ಹೇಳೇ ಇಲ್ಲನ? ಹಾಗೇನಿಲ್ಲ, ಸರ್ಪ್ರೈಸ್ ಇಲ್ಲಿ ಅಂತ ಹೇಳಿರ್ಲಿಲ್ಲ ಅಷ್ಟೇ. ನೀವ್ ಬನ್ನಿ ಒಳಗೆ. ಬಂದ್ರಮ್ಮ, ಆನಂದ್ ಹೇಳಿಲ್ವೇನಪ್ಪ? ಅವನ್ ಮನೇಲೂ ಪೂಜೆ ಇದೆ ಅಂತೆ, ಅದಕ್ಕೆ ಅವನ್ ಬರ್ಲಿಲ್ಲ. ಬೇರೆ ಇನ್ಯಾರಾದ್ರೂ? ಬರಲ್ಲ. ನೀವ್ ಬನ್ರಮ್ಮ, ಬನ್ನಿ 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 ಬನ್ರಮ್ಮ, ಬನ್ನಿ ಬನ್ನಿ. ದೇವ್ರೆ, ಮೈನಾ ಮೊದಲನೇ ಸಲ ಮನೆಗೆ ಬರ್ತಿದ್ದಾಳೆ, ಬಲಗಾಲಿಟ್ಟು ಒಳಗ್ ಬರೋ ಹಾಗೆ ಮಾಡು. ಬನ್ರಮ್ಮ ಎಲ್ಲ, ಬನ್ನಿ ಒಳಗೆ. ಅಮ್ಮ, ಏನ್ ಈ ಸಲ ವರಮಹಾಲಕ್ಷ್ಮಿ ಹಬ್ಬನ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ಬಿಟ್ಟಿದ್ದೀರಲ್ಲ? ನಾನ್ ಫಸ್ಟ್ ಟೈಮ್ ನೀವ್ ಈ ತರ ಮಾಡಿದ್ದನ್ನ ನೋಡ್ತಿರೋದು. ಅದು ನಾನು ಹೇಳ್ತೀನಿ. ಅದು ನಿನ್ನೆ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಒಬ್ರು ಸ್ವಾಮೀಜಿ ಸಿಕ್ಕಿದ್ರು. ಅವರು ನನಗೆ ಲಕ್ಷ್ಮೀ ಕಟಾಕ್ಷ ಶುರು ಆಗ್ತಿದೆ, ನೀನೇ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಲಕ್ಷ್ಮಿನ ಒಲಿಸ್ಕೊಳ್ಳೋಣ ಅಂತ. ಇವನೇನೋ ವಿಚಿತ್ರವಾಗಿ ಆಡ್ತಿದ್ದಾನಲ್ಲ, ಏನ್ ವಿಷಯ ಇರ್ಬೋದು? ಧ್ರುವ, ಇವ್ರನ್ನೆಲ್ಲ ಕರಿತೀನಿ ಅಂತ ನಮಗೂ ಒಂದ್ ಮಾತು ಹೇಳ್ಬಾರ್ದಾ? ಅಲ್ಲ ಧ್ರುವ, ನಾವೆಲ್ಲರೂ ಬರೋದನ್ನ ನಿಮ್ಮ ಅವ್ವನ್ ಮುಂದೆ ಹೇಳಿನಿ ಅಂದಿಲ್ಲ, ಯಾಕೆ ಹೇಳಿಲ್ಲ? ಅಲ್ಪ ಸರ್ಪ್ರೈಸ್ ಕೊಡಕ ನಾವೆಲ್ಲರೂ ವಿಐಪಿಗಳು ಅನ್ಕೊಂಡೇನ? ಮೈನವ್ರೆ, ಮನೆ ಹೇಗಿದೆ? ಚೆನ್ನಾಗಿ ಕಾಣಿಸ್ತಿದೆಯಾ ಎಲ್ಲ ಡೆಕೋರೇಷನ್ ಎಲ್ಲ? ತುಂಬಾ ಚೆನ್ನಾಗೈತೆ. ಅವತ್ತೇ ನೋಡಿದ್ನಲ್ವಾ,
ಅಂದ್ರೆ ಅವತ್ತಿನ ಪರಿಸ್ಥಿತಿ ಮನಸ್ಥಿತಿ ಎಲ್ಲ ಬೇರೆ ಇತ್ತಲ್ವಾ. ಇವತ್ತು ಮೊದಲನೇ ಸಲ ಹಬ್ಬಕ್ಕೋಸ್ಕರ ಖುಷಿಯಿಂದ ಬಂದಿದ್ದೀರಾ, ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹೇಗಿದೆ? ತುಂಬಾ ಚೆನ್ನಾಗೈತೆ ಧ್ರುವ ಅವ್ರೆ. ಅವ್ನ್ ಯಾಕೆ ಆತರ ಕೇಳ್ತಾ ಇದ್ದಾನೆ ಹೇಳಿ? ಜೀವನದಲ್ಲಿ ಮೊದಲನೇ ಸಲ ಬೆಳಗ್ಗೆನೆ ಎದ್ದು ಮನೆ ಕಸ ಎಲ್ಲ ಗೂಡ್ಸಿ ವರ್ಸಿ ಸ್ನಾನ ಮಾಡಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ರಂಗೋಲಿ ಒಂದ್ ಹಾಕ್ಲಿಲ್ಲ ಅಷ್ಟೇ. ಹಾ, ಅದ್ಯಾರೋ ಸ್ವಾಮೀಜಿ ಹೇಳಿದ್ರಂತೆ ಇದನ್ನೆಲ್ಲ ಮಾಡ್ಬೇಕು ಅಂತ. ನಮ್ಗಂತೂ ಖುಷಿ, ಯಾರೋ ಒಳ್ಳೇದ್ ಹೇಳ್ಕೊಟ್ಟಿದಾರಲ್ಲ ನನ್ ಮಗಂಗೆ ಅಂತ, ಅಲ್ವೇನೋ? ಎಲ್ಲ ಇಂಟರ್ನೆಟ್ ಮಹಿಮೆ. ಧ್ರುವ ಅವ್ರೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ಅರೆ, ಇದ್ ನೀವೇನ ಮಾಡಿದ್ದು? ಅಮ್ಮ, ನಿಮ್ ಮಗನ್ ನೋಡಿದ್ರೇನ್ರಿ? ಯಾಕೋ ಒಂಥರ ವಿಚಿತ್ರವಾಗಿ ಆಡಕತ್ತಾನ ಅನ್ಸಾತಿಲ್ರಿ? ಅವ್ನ್ ಹಾಕೊಂಡಿರೋ ಅರ್ಬಿ ಸ್ಟೈಲ್ ನೋಡ್ರಿ, ಅವ್ನ್ ಮಾತುಕತೆ ನೋಡ್ರಿ, ಅವ್ನ್ ಮಕ್ಕದ ಹಾವ್ ಬಾವ್ ನೋಡ್ರಿ, ಎಲ್ಲ ಬ್ಯಾರೇನೆ ಕನ್ಸಕತ್ತೈತ್ರಿ. ನಾವು ಅದೇ ಯೋಚನೆ ಮಾಡ್ತಾ ಇದೀವಿ. ಹಬ್ಬ ಹರಿದಿನ ಅಂತ ರಜಾ ಬಂದ್ರೆ ಮಧ್ಯಾಹ್ನ ನಾವ್ ಎಪ್ಸೋವರೆಗೂ ಎದ್ದೇಳಲ್ಲ. ಇವತ್ ನಾವ್ ಎದ್ದೇಳಕ್ ಮುಂಚೆನೆ ಎದ್ದು ಮಾರ್ಕೆಟ್ಗೆ ಹೋಗಿ ಹಣ್ಣು ಹೂವ ಎಲ್ಲ ತಂದು ದೇವ್ರಿಗೆ ಅಲಂಕಾರ ಮಾಡಿ ನೋಡಿ, ಇದೆಲ್ಲ ಅವನೇ ಅಲಂಕಾರ ಮಾಡಿರೋದು. ಇವನೇ ನನ್ ಮಗನ ಅಂತ ನನಗೆ ನಂಬೋಕಾಗ್ತಾ ಇಲ್ಲ. ಅಮ್ಮ, ಖುಷಿ ಪಡಿ, ಈಗ್ಲಾದ್ರೂ ಒಟ್ನಲ್ಲಿ ನಿಮ್ ಮಗನಿಗೆ ಜವಾಬ್ದಾರಿ ಬಂತಲ್ಲ, ಇನ್ಮೇಲೆ ಎಲ್ಲ ಅವನೇ ನೋಡ್ಕೋತಾನೆ. ಜವಾಬ್ದಾರಿನ ಅವನ್ಗೆಲ್ ಬರುತ್ತೆ ಹೇಳ್ ಸರ್ಸು. ಸುಮ್ಮನೆ ಇದೆ. ಥ್ಯಾಂಕ್ ಯು ದೇವ್ರೆ. ಹೇಗಿದೆ? ತುಂಬಾ ಚೆನ್ನಾಗಿದೆ. ನಿಮ್ಗೋಸ್ಕರನೇ ಮಾಡಿದ್ದು. ಅಂದ್ರೆ ಮಹಾಲಕ್ಷ್ಮಿ ಮನೆಗೆ ಬರ್ಲಿ ಅಂತ ಮಾಡಿದ್ದು ಅಂದೆ. ಬನ್ನಿ, ಬಾ. ಬಾಮ್ಮ, ಪೂಜೆ ಮಾಡಮ್ಮ. ಗಂಧದ ಕಡ್ಡಿ ತಗೋ. ಎಲ್ಲರೂ ಕರ್ಪೂರ ಬೆಳಗಿಮ್ಮ. ಮೈನಾ ಅವರೇ, ದೇವರ ನಾಮ ಹಾಡಿ. ಸರ್ಸು, ನಾನು ಹಾಡ್ಲಾ? ಹಾಡು ಹಾಡು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ.